ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪತ್ರಿಕಾ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ. ಅವ್ರ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಬಂದಿರೋದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ, ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲ, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ. ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಭ್ರಷ್ಟಾಚಾರ ನಡೆಸೋದಕ್ಕೆ ಲೈಸೆನ್ಸು ಅಥವಾ ಬಾರಕೂನ್ ಮಾಫ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭಾವಿಸಿದ್ದೀರಾ? ನಿಮ್ಮ ಹೇಳಿಕೆ ನಾವು ಗಮನಿಸಿದಾಗ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಏನು ಬೇಕಾದ್ರೂ ಮಾಡೋದು ನಡೆಯುತ್ತೆ, ಮತ್ತು ಯಾವ ಕಾನೂನಿನ ಉಲ್ಲಂಘನೆ ಬೇಕಾದ್ರೂ ಮಾಡಬಹುದು ಅನ್ನೋ ಭಾವನೆ ನಿಮ್ಮ ಹೇಳಿಕೆಯಲ್ಲಿ ಇದ್ದಂತಿತ್ತು. ಮತ್ತು ಇನ್ನೂ ಒಂದು ಸಂದೇಶ ನೀವು ಕೊಟ್ರಿ, ಕಾಂಗ್ರೆಸ್ ಒಳಗೆ ನನ್ನ ಬಿಟ್ಟರೆ ಇನ್ಯಾರು ಯೋಗ್ಯರೇ ಇಲ್ಲ. 136 ಸೀಟ್ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿರೋದು, ಆಪಾದನೆ ನಿಮ್ಮ ಮೇಲೆ ಬಂದಿರೋದು. ನೀವು ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ಮುಳುಗೋಗ್ಬಿಡುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿದೆ. ನೀವು ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿ ಮುಳುಗುತ್ತೋ ಇಲ್ವೋ ಅಂತ ಕಾಂಗ್ರೆಸ್ ಪಾರ್ಟಿಯ ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕು. ರಾಹುಲ್ ಗಾಂಧಿಯವರೇ, ಭ್ರಷ್ಟಾಚಾರಿಗಳಿದ್ದರೆ ಮಾತ್ರ ನಿಮ್ಮ ಪಾರ್ಟಿ ಉಳಿಯೋದು, ಭ್ರಷ್ಟಾಚಾರಿಗಳ ಮೇಲೆ ಕ್ರಮ ತಗೊಂಡ್ರೆ ನಿಮ್ಮ ಪಾರ್ಟಿ ಮುಳುಗೋಗುತ್ತೆ ಅನ್ನುವಂಥ ಭಾವನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನೀವು ತೀರ್ಮಾನ ಮಾಡಿ, ಭ್ರಷ್ಟಾಚಾರಿ ಇದ್ದರೆ ಮಾತ್ರ ನಿಮ್ಮ ಪಾರ್ಟಿ ಅನ್ನೋದಿದ್ದರೆ ಉಳಿಸ್ಕೊಳ್ಳಿ. ನಾವು ದೇಶದ ಉದ್ದಗಲಕ್ಕೂ ಏನು ಮೆಸೇಜ್ ಕೊಡ್ಬೇಕು ನಾವು ಕೊಡ್ತೀವಿ. ಯಾರು ಈಗ ಅವರು ಆಪಾದನೆ ಮಾಡ್ತಿರೋದು ಮುಂಚೆ ರಾಜ್ಯಪಾಲರ ಮೇಲೆ ಮಾಡ್ತಿದ್ರು, ಈಗ ನ್ಯಾಯಾಧೀಶರ ಮೇಲೆ ಮಾಡ್ತಿದ್ದಾರೆ ಇವರು. ಅವಾಗ ರಾಜ್ಯಪಾಲರ ಮೇಲೆ, ಈಗ ತೀರ್ಪು ಕೊಟ್ಟಿರೋದು ಹೈಕೋರ್ಟ್. ಅಂದರೆ ಹೈಕೋರ್ಟ್ ಮೇಲೆ ಇವ್ರದ್ದು ಪರೋಕ್ಷ ಆರೋಪನ. ಅಂದರೆ EVM ಮೇಲೆ ಮಾಡ್ತಿದ್ರಲ್ಲ, BJP ಗೆದ್ರೆ EVM ಸರಿ ಇಲ್ಲ, ಕಾಂಗ್ರೆಸ್ ಗೆದ್ರೆ EVM ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಇದು ಜನಾದೇಶ. ಇದೆಲ್ಲ ಯಾರು ಮಾತಾಡ್ತಾರೆ ಹೇಳಿ? ಈಗ BJP ಗೆದ್ರೆ EVM ಮೇಲೆ ಕಂಪ್ಲೇಂಟ್ ಇವರೆಲ್ಲ ಮಾಡಿದ್ರೋ ಇಲ್ವೋ? ಸರಣಿ ಸಾಲು ಹೇಳಿಕೆ ಕೊಟ್ಟಿದ್ರು. ಇವರು ರಾಹುಲ್ ಗಾಂಧಿ ಗೆದ್ದ ತಕ್ಷಣ EVM ಸರಿ ಇದೆ, ನರೇಂದ್ರ ಮೋದಿ ಗೆದ್ರೆ EVM ಸರಿ ಇಲ್ಲ. ಇದೇ ತೀರ್ಪೇನಾರು ಸಿದ್ದರಾಮಯ್ಯನವ್ರ ಪರವಾಗಿ ಅವ್ರ ಅರ್ಜಿನ ಎತ್ತಿಡ್ದಿದ್ರೆ ಬಹುಶಃ ಹಳ್ಳಿಯಿಂದ ದಿಲ್ಲಿಯವರೆಗೆ ಸಾಲು ಸ್ವಾಗತ ಮಾಡಿ ಹೇಳಿಕೆ ಕೊಡ್ತಿದ್ರಲ್ಲ. ಈಗ ತೀರ್ಪು ವಿರುದ್ಧ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡಿಗೆ ದಮ್ಮಿದ್ರೆ ರಾಜೀನಾಮೆ ತಗೊಳುತ್ತೆ. ಭ್ರಷ್ಟಾಚಾರದಲ್ಲಿ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗದೇ ಇದ್ದರೆ ರಾಜೀನಾಮೆ ತಗೊಳ್ತಾರೆ. ಭ್ರಷ್ಟಾಚಾರದ ಪಾಲು ಕಾಂಗ್ರೆಸ್ ಹೈಕಮಾಂಡಿಗೆ ಹೋಗಿದ್ರೆ ಈಗೆಲ್ಲ ಈ ಸೀಡ್ಲೆಸ್ ದ್ರಾಕ್ಷಿ ಎಲ್ಲ ಬರ್ತಾವಲ್ಲ, ಹಾಗೆ ನೇತೃತ್ವದಲ್ಲೂ ಕೂಡ ಆ ರೀತಿ ಸೀಡ್ಲೆಸ್ ಆಗಿದ್ರೆ ಇವರ ಬೆದರಿಕೆಗೆ ಅವ್ರು ಬಗ್ತಾರೆ ಅಷ್ಟೇ. ಇವರು ಮಿಸ್ಟರ್ ಕ್ಲೀನ್ ಅಲ್ವಾ? ಇವರು ನೈತಿಕ ಉನ್ನತಿ ಇವ್ರನ್ನ ಬಿಟ್ಟರೆ ಇನ್ಯಾರಿಗೂ ಇಲ್ವಲ್ಲ. ಈಗ ಯಡಿಯೂರಪ್ಪನವ್ರು ರಾಜೀನಾಮೆ ಕೇಳಿರ್ಲಿಲ್ವಾ? ಇವರು ಕೊಟ್ಟಿರಲಿಲ್ವಾ ಯಡಿಯೂರಪ್ಪನವ್ರ ರಾಜೀನಾಮೆ? ಇದೇ ಸಿದ್ದರಾಮಯ್ಯನವ್ರು ಯಡಿಯೂರಪ್ಪನವ್ರು ರಾಜೀನಾಮೆ ತಗೊಂಡಿದ್ರಾ ಇಲ್ವೋ? ಕೇಳಿದ್ರಾ ಇಲ್ವೋ? ಡಿಮಾಂಡ್ ಮಾಡಿದ್ರಾ ಇಲ್ವೋ? ಹಂಗಿದ್ರೆ ಇವ್ರು ಇನ್ನೊಬ್ಬರಿಗೆ ಮಾತ್ರ ಕೇಳೋದಕ್ಕೆ, ಇವ್ರ ವಿಷಯ ಬಂದಾಗ ಮಾತ್ರ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ವಾ? ಅಲ್ಲ, ನಾನು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು, ನೀವು ಬುದ್ಧಿವಂತರು ಅಂತ ನಾವು ಒಪ್ಕೊಂಡಿದ್ದೀವಿ. ಭ್ರಷ್ಟಾಚಾರ ಸಮರ್ಥನೆಗೆ ಬುದ್ಧಿವಂತಿಕೆಯನ್ನು ಬಳಸಬೇಡಿ. ನೀವು ಬುದ್ಧಿವಂತರು, ನೋ ಡೌಟ್, ಆದರೆ ಭ್ರಷ್ಟಾಚಾರದ ಸಮರ್ಥನೆಗೆ ಬುದ್ಧಿವಂತಿಕೆಯನ್ನು ಬಳಸಬೇಡಿ. ವಾಲ್ಮೀಕಿ ಹಗರಣ ಮಾಡೋದಕ್ಕೆ BJP JDS ಕುಮ್ಮಕ್ಕು ಕೊಟ್ಟಿತ್ತಾ? ರೀಡು ಹೆಸರಿನಲ್ಲಿ 880 ಎಕರೆ ಡಿನೋಟಿಫಿಕೇಶನ್ ಮಾಡಿ ಆ ನಿವೇಶನಕ್ಕಾಗಿ 30 ವರ್ಷ ಕಾದು ಕೂತವರಿಗೆ ನಿವೇಶನ ಇಲ್ದಂಗೆ ಮಾಡಿದ್ರಲ್ಲ, ಅದಕ್ಕೆ BJP JDS ಕುಮ್ಮಕ್ಕು ಕೊಟ್ಟಿತ್ತಾ?
ಆಮೇಲೆ ಸತ್ತೋದ ತೀರ್ಕೊಂಡಿದ್ದಂಥ ನಿಂಗ ಉರುಫ್ ಜವರನ ಹೆಸರಿನಲ್ಲಿ ಜಮೀನು, ಅವನ ಮಗ ದೇವರಾಜನ ಹೆಸರಿನಲ್ಲಿ ಜಮೀನು ಇಲ್ಲದೇ ಇರೋ ಜಮೀನು ಎಲ್ರಿಗೂ ಗೊತ್ತಿದೆ ಅಲ್ಲೇ, ಅದೆಲ್ಲ ಎಳೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಖುಲಾಸೆ ಪತ್ರವನ್ನು ಬರ್ಕೊಟ್ಟಿದ್ರು ಈ ದೇವರಾಜನು ಸೇರಿ. ಅವನ ಹೆಸರಿನಲ್ಲಿ ಜಮೀನು ತಗೊಳ್ಳಿ ಅಂತ ನಾವು ಇವ್ರ ಭಾವಮೈದನಿಗೆ BJP JDSನವರು ದುಡ್ಡು ಕೊಟ್ಟಿದ್ವಾ ಅಥವಾ ಸಾಕ್ಷಿ ಹಾಕಿದ್ವಾ? BJP JDSನವ್ರು ನಾವು 50% ಅನುಪಾತದಲ್ಲಿ ರೆಸ್ಟ್ರಾಸ್ಪೆಕ್ಟಿವ್ ಆಗಿ ನಿವೇಶನ ಪಡ್ಕೊಳ್ಳೋಕ್ಕೆ ನಾವು ಅರ್ಜಿ ಕೊಟ್ಟಿದ್ವಾ? ಅಥವಾ ನಾವು ಇವ್ರ ಮೇಲೆ ಈ ಹಳ್ಳಿ ಕಡೆ ದೇವರು ಬರುತ್ತೆ ಹಾಗೆ BJP ದೇವರು ಇವ್ರ ಮೇಲೆ ಹೋಗಿ ಸೇರ್ಕೊಂಡು ಇವರಿಂದ ಅಗ್ರಿಮೆಂಟ್ ಮಾಡಿಸಿದ್ವಾ? ನಾವು ಮಾಡಿಸಿದ್ವಾ? ಅಥವಾ ರೆಟ್ರಾಸ್ಪೆಕ್ಟಿವ್ ಆಗಿ ಅಪ್ಲೈ ಆಗೋ ರೀತಿಯಲ್ಲಿ ನಾವು ನೋಡ್ಕೊಂಡ್ವಾ? BJP JDSನವ್ರು ಸೇರಿ 2013ರ ಚುನಾವಣೆಯಲ್ಲಿ ಇವರು ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಮಾಹಿತಿನ ಮುಚ್ಚಿಡಿ ಅಂತ ನಾವು ಹೇಳಿದ್ವಾ? BJP JDS ಕೈವಾಡ ನಮ್ಮ ಮಾಹಿತಿ ಮುಚ್ಚಿಡೋದು.